ರೋಟರಿ ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಎರಡು ಇದರಲ್ಲಿ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗ್ತದೆ. ನಾವು ಇರಲಿಲ್ಲ, ರೋಟರಿ ಬಂದಾಗಲೇ ಗೊತ್ತಾಗ್ತದೆ. ನಾವು ಸುಮಾರು 201 ವರ್ಷದಲ್ಲಿ 254 ಕಾರ್ಯಕ್ರಮಗಳು ಹೆಚ್ಚಿಕೊಂಡು ಪ್ರತಿಯೊಂದು ಸಮಾಜಕ್ಕೂ ಪ್ರತಿಯೊಂದು ಒಂದು ಜನಕ್ಕೂ ನಾವು ಇದರಿಂದ ರೀಚ್ ಆಗ್ಬೋದು. ನೋಡಿ, ಈಗ ನಾವು ಲಾಸ್ಟ್ ಟೈಮು ಸಾಮಾಜಿಕವಾಗಿ ಜನಗಳಿಗೆ ಬೇಕಾದಷ್ಟು ಸೇವೆಗಳನ್ನು ಮಾಡಿದ್ದೀವಿ. ಯಾವ್ಯಾವುದು ಅದು ಒಂದು ಬಡವನ್ನ ವಿವರಿಸಿ ಮಾಡುವಂಥ ಸಮಾಜದಲ್ಲಿ, ಆಮೇಲೆ ಈ ಹಳೆ ಬಸ್ ಸ್ಟ್ಯಾಂಡ್ಗಳನ್ನು ಇದ್ದಂಥ ಅವನ್ನೆಲ್ಲ ವೇಸ್ಟ್ ಮಾಡಿ ಚೆನ್ನಾಗಿ ಮಾಡಿರುವಂಥದ್ದು. ಆಮೇಲೆ ಹೆಲ್ತ್ ಕ್ಯಾಂಪ್ಗಳಂತೂ ಸಾಕಷ್ಟು ಮಾಡಿದ್ದೀವಿ. ತಿಂಗಳಿಗೆ 4-5 ಹೆಲ್ತ್ ಕ್ಯಾಂಪ್ಗಳು ನಡೀತಾನೆ ಇರ್ತದೆ. ಮತ್ತು ಅವೇರ್ನೆಸ್ ಕಾರ್ಯಕ್ರಮಗಳು ಅಂತಂದರೆ ಈಗ ಗೊತ್ತು, ಈಗ ಗಣಪತಿ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಈಗ ಏನಾಗಿದೆಯೋ ಅದು ಒಂಥರ ಸಮಾಜಕ್ಕೆ ಮಾರಕ ಆಗ್ತದೆ. ಅಂಥವನ್ನೆಲ್ಲ ನಾವು ಸಮಾಜದಲ್ಲಿ ಹೇಳಿ ಅಂತ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಹೇಳಿ ಮಾಡಿದ್ದೀವಿ. ಜೊತೆಗೆ ಇದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ನೋಡಿ, ಈಗ ಒಂದು ಕಾಮಧೇನು ಪ್ರಾಜೆಕ್ಟ್ ಅಂತ ಬಂದರೆ ಒಬ್ಬ ರೈತರಿಗೆ ನಾವು ಒಂದು 30,000 ರೂಪಾಯಿ ನಮ್ಮ ಒಂದು ಸಂಸ್ಥೆಯಿಂದ ಆಗಿ ಜಿಲ್ಲಾ ಸಂಸ್ಥೆಯಿಂದ ಒಂದು 60,000 ರೂಪಾಯಿ ನಾವು ಒಬ್ಬ ರೈತರು ವಸೂಲು ಕೊಡುವಂಥ ನಂತರ ಹೆಚ್ಚು ಕಮ್ಮಿ ಸಾವಿರಾರು ಹಸುಗಳನ್ನು ರೈತರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಈ ಥರ ಕಾರ್ಯಕ್ರಮಗಳ ಜೊತೆಗೆ ಬೇರೆ ಬೇರೆ ಅನೇಕ 3-8 ಕಾರ್ಯಕ್ರಮಗಳಿದೆ. ಮಾತ್ರ ದಯಮಾಡಿ ಯಾರು ರೋಟರಿ ಸೇವೆ ಮಾಡಬೇಕು ಅನ್ನೋರು ರೋಟರಿಗೆ ಖಂಡಿತ ಸೇರಿ ಸಾಕಷ್ಟು ಸೇವೆ ಮಾಡ್ಬೋದು, ಜನಕ್ಕೆ ಸೇವೆ ಮಾಡ್ಬೋದು. ಬೇರೆ ಏನೋ ನಾನು ಒಬ್ಬ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ ಕೆಲಸ ಮಾಡಿದ್ದೆ, ಅಲ್ಲಿಗಿಂತ ತುಂಬ ಸರ್ವಿಸ್ನ ಮಾಡುವಂಥ ಒಂದು ಎಫೆಕ್ಟ್ ಇದೆ ಸರ್, ಖಂಡಿತ. ಮತ್ತು ಇವತ್ತಿನ ಕಾರ್ಯಕ್ರಮ ಏನಪ್ಪ ಮಾಮೂಲಿ ನಿಮಗೆ ಹೇಳಿದ್ರೆ ಸಿದ್ಧವಾಗಿ ಮಾಡಿದರೆ ಹಿಂದೆ ಅಂತ ಏನು ಡಿ ಸಿ ಅವರು ಏನು ಮಾಡಿದ್ರು, ಒಳ್ಳೆ ಕಾರ್ಯಕ್ರಮ ಮಾಡಿದ್ರು, ಅದನ್ನ ಇವತ್ತು ಮುಂದುವರಿಸ್ಕೊಳ್ತಾರೆ. ಇದಕ್ಕೆ ಎಲ್ಲ ನಮ್ಮ 319 ಏನು ಆ ಜೋನ್ನವರು ಪ್ರತಿಯೊಬ್ಬರು ಈ ಥರ ಸಾಕಾಗ್ತದೆ. ನಮ್ಮ ಪರಿಚಯ ಇದೆ ಸರ್. ನಾನು ನಾಗೇಂದ್ರ ಅಂತ ಹೇಳ್ಬಿಟ್ಟೆ, ನಾನು ಶ್ರೀಪಟ್ಟ ಬಟ್ಟೆ ಕ್ಲಬ್ ಪ್ರೆಸಿಡೆಂಟ್. ನಾನು ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಹೆಸರು ರೋಟೇರಿಯನ್ ಸುಧೀರ್ ನೋಡೆ. ನಾನು ಈ ವರ್ಷ ರೋಟರಿನಲ್ಲಿ ವೊಕೇಶ್ನಲ್ ಸರ್ವಿಸ್ ಡೈರೆಕ್ಟರ್ ಮತ್ತು ಸಾಗರ ಸಂಗಮ ಕಾನ್ಫರೆನ್ಸ್ ಸೆಕ್ರೆಟರಿ. ಇವತ್ತು ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಹೊಸ ಗವರ್ನರ್ ಆಗಿ ರೋಟೇರಿಯನ್ ರವಿಶಂಕರ್ ಡೊಕೋಜು, ಯಾರು ಆಧುನಿಕ ಕರ್ಣ ಅಂತ ನಾವು ಕರೀತೀವಿ, ಅವರು ಇವತ್ತು ತಮ್ಮ ಪದಗ್ರಹಣ ಮಾಡಿದ್ದಾರೆ. ಅವರು ಅನೇಕ ಕನಸುಗಳನ್ನು ಕಂಡಿದ್ದಾರೆ. ರೋಟರಿಯ ಸೇವೆಗಳನ್ನು ಅತ್ಯಂತ ಚಿಕ್ಕ ಹಳ್ಳಿಗಳಿಗೂ ತಲುಪಿಸೋದಕ್ಕೆ ಅವರ ಕರ್ತವ್ಯ ಆಗಿದೆ. ನಾವೆಲ್ಲ ಅವರಿಗೆ ಕೈ ಜೋಡಿಸ್ತಾ ಇದ್ದೀವಿ. ಡೊಕೋಜ್ ಅವರು ಕಂಡಿರೋ ಕನಸುಗಳಲ್ಲಿ ಎನ್ವಿರಾನ್ಮೆಂಟ್, ಪರಿಸರ ಮತ್ತು ಪ್ರಾಣಿಗಳ ಬಗ್ಗೆ ಅವರು ಅನೇಕ ಕಾಳಜಿ ವಹಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಅವರಿಗೆ ಕೈ ಜೋಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಅವರು ಬೆಂಗಳೂರಿನ ಕ್ಲಬ್ಗಳಷ್ಟೇ ಅಲ್ಲದೆ ಬೆಂಗಳೂರಿಂದ ಆಚೆ ಇರುವ ಎಲ್ಲ ರೂರಲ್ ಕ್ಲಬ್ಬಿಗೆ ಹೆಚ್ಚಿನ ಒತ್ತು ಕೊಟ್ಟು ರೂರಲ್ ಕ್ಲಬ್ಬಿನ ರೋಟೇರಿಯನ್ ಸಂಖ್ಯೆಯನ್ನು ಬೆಳೆಸಬೇಕು ಅಂತ ಹೇಳಿ ಒಂದು ಆದ್ಯತೆ ಆಗಿದೆ. ಆ ಆದ್ಯತೆಯ ಬಗ್ಗೆ ನಾವು ಕೂಡ ಸಹಕಾರ ನೀಡ್ತಾ ಇದ್ದೀವಿ. ರವಿಶಂಕರ್ ಡೊಕೋಜ್ ಅವರ ಕಾರ್ಯ ಅವಧಿ ಅತ್ಯಂತ ಯಶಸ್ವಿಯಾಗಿ ಅವಿಸ್ಮರಣೀಯವಾಗಿ ಆಗಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ಅವರ ಕೈ ಬಲಪಡಿಸೋದಕ್ಕೆ ನಾವು ಸದಾ ಸನ್ನದ್ಧರಾಗಿರುತ್ತೇವೆ. ಧನ್ಯವಾದಗಳು. ತುಮಕೂರು ಜಿಲ್ಲೆ ಟಿ ಲೋಕೇಶ್, ಅರಳಿಕೆರೆ. ರೋಟರಿ ಮಾಜಿ ಅಧ್ಯಕ್ಷರು. 2017-18ರಲ್ಲಿ ನಾವು ಅಧ್ಯಕ್ಷರಾಗಿದ್ದು. ರೋಟರಿ ಕ್ಲಬ್ಬು ಅಂತಾರಾಷ್ಟ್ರೀಯ ಕ್ಲಬ್, ಇದು ಇಂಟರ್ನ್ಯಾಷನಲ್ ಕ್ಲಬ್ ಆಗಿದೆ. ಈ ಉದ್ದೇಶವೇನೆಂದರೆ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಾವು ಜನವರಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಇಂಟರ್ನ್ಯಾಷನಲ್ನಿಂದಲೇ ಮಕ್ಕಳಿಗೆ ನಮ್ಮ ರೋಟರಿ ಸಂಸ್ಥೆಯಿಂದ ಹಾಕಿಸ್ತಾ ಇದ್ದೇವೆ. ನಮ್ಮ ರೋಟರಿ ಸಂಸ್ಥೆಯಿಂದ ಮತ್ತು ರೋಟರಿ ಸಂಸ್ಥೆಯ ಉದ್ದೇಶವೇನೆಂದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಅಂಗವಿಕಲರಿಗೆ, ಕೃತಕ ಕಾಲುಗಳು ಕೈಗಳು ಇಲ್ಲದಲೇ ಇರತಕ್ಕಂಥವ್ರಿಗೆ ಅವನ್ನೆಲ್ಲ ಮಾಡ್ತಕ್ಕಂಥದ್ದು ಮತ್ತು ಸಮಾಜ ಸೇವೆಯಲ್ಲಿ ರೋಟರಿ ಕ್ಲಬ್ಗಳು ಕಂಡಿದೆ. ರೋಟರಿ ಕ್ಲಬ್ಬು ಬಹಳಷ್ಟು ಜನರಿಗೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಫೀಸ್ಗಳಿಲ್ಲದವರಿಗೆ ಫೀಸ್ ಕಟ್ಟಿದ್ದೇವೆ. ಅಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇದು ಯಶಸ್ವಿಯಾಗಿ ಇಂಟರ್ನ್ಯಾಷನಲ್ ವರ್ಲ್ಡಲ್ಲೇ ನಡೀತಾ ಇದೆ ನಮ್ಮ ರೋಟರಿ ಕ್ಲಬ್. ಆ ಉದ್ದೇಶದಿಂದ ಈ ರೋಟರಿ ಕ್ಲಬ್ಬನ್ನು ನಡೆಸ್ತಾ ಇದ್ದೇವೆ. ಇವತ್ತು ರೋಟರಿ ಕ್ಲಬ್ಬಲ್ಲಿ ICDF ಕಾರ್ಯಕ್ರಮ, ಆ ಉದ್ದೇಶದಿಂದ ನಾವು ಈ ರೋಟರಿ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿಂದ ಬಂದು ನಾವು ರೋಟರಿ ಕ್ಲಬ್ಗೆ ಭಾಗವಹಿಸುತ್ತೇವೆ. ಜೈ ರೋಟರಿ, ಜೈ ರೋಟರಿ. ರೋಟರಿ ಕಾರ್ಯಕ್ರಮ
ರೋಟರಿ ಗವರ್ನರ್ ಇನ್ಸ್ಟಾಲೇಷನ್ ಅಂತ. ಅದಕ್ಕೆ ಈ ವರ್ಷ ನಾವು ಧನ್ಯವಾದ ಅಂತ ಒಂದು ಟೈಟಲ್ ಮೇಲೆ ಅದೇ ನಮ್ಮ ಈ ವರ್ಷದ ಥೀಮ್, ಈ ವರ್ಷದ 26-27 ಥೀಮ್ ಧನ್ಯವಾದ ಅಂತ. ಅದು ನಾವು ಹೆಂಗೆ ಋಣ ಇರಬೇಕು, ನಾವು ಈ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ನಾವು ಸಮಾಜದ ಜೊತೆ ಇರ್ತೀವಿ. ಸಮಾಜನ ಮರಿ ಮಾಡೋದು, ಕೃತಜ್ಞತೆ ಮರಿ ಮಾಡೋದು, ಅದಕ್ಕೆ ಯಾವಾಗಲೂ ನೀವು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅಂತೀವಿ, ಧನ್ಯವಾದ ಇರಬೇಕು. ಅದಕ್ಕೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಹುಟ್ಟಬೇಕಾದ್ರೆ ಕೂಡ ಆಯಾ ಬಂದು ಕ್ಲೀನ್ ಮಾಡ್ತಾರೆ ನಿಮಗೆ. ಹೋಗ್ಬೇಕಾದ್ರೆ ಚಟ್ಟ ಕಟ್ಟಿಬಿಟ್ಟು ಮಾಡೋರು ಅವರೇ, ಸಮಾಜದವರೇ. ಅದಕ್ಕೆ ಇರಬೇಕು ಅಂತ ರೋಟ್ರಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಎಲ್ಲಿದ್ದರೂ ನಮ್ಮ 180-200 ರಾಷ್ಟ್ರಗಳಲ್ಲಿದೆ. ಅದು ಅಂದರೆ ನಾವು ಪ್ರಕೃತಿ, ಆಮೇಲೆ ತಾಯಿ ಮಗು ಆರೈಕೆ, ಆಮೇಲೆ ಇದು ವಾಟರ್ ಆ್ಯಂಡ್ ಸ್ಯಾನಿಟೇಷನ್ನು, ಆಮೇಲೆ ಇದು ಎಜುಕೇಷನ್ನು, ಆ ಥರ 7 ವಿಧಗಳ ರೀತಿಯಲ್ಲಿ ಅದನ್ನು ಸಮಾಜ ಸೇವೆ ಮಾಡಬೇಕು ಅಂತ ಅಲ್ಲಿ ಹೊರಟಿದೆ. ಅದಕ್ಕೆ ನಾವು ಬರೋ ವರ್ಷ 26 ಜುಲೈ 1ರಿಂದ ಹಿಡಿದು ನೆಕ್ಸ್ಟ್ ಜೂನ್ 30ವರೆಗೂ ಈ ವರ್ಷ ಶುರುವಾಗ್ತದೆ.